ನೆಕ್ಸ್ಟ್ ಇಸ್ ಟ್ರಸ್ಟೀಸ್ ಆ್ಯಂಡ್ ಟ್ರಸ್ಟ್. ಹೇಗೆ ಒಂದು ಬ್ಯಾಂಕ್ ಟ್ರಸ್ಟ್ ಅಥವಾ ಟ್ರಸ್ಟೀಸ್ ಅಕೌಂಟ್ನ ಆಪ್ರೇಟ್ ಮಾಡುತ್ತೆ ಆ್ಯಂಡ್ ಹೇಗೆ ಪ್ರಿಕಾಷನ್ಸ್ ತೊಗೋಬೇಕು ಬ್ಯಾಂಕ್ ಅನ್ನೋದನ್ನು ಇಲ್ಲಿ ನೋಡ್ತೀವಿ. ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್ 1892 ಪ್ರಕಾರ ಒಂದು ಟ್ರಸ್ಟ್ ಅಂದರೆ ಏನು ನೋಡೋಣ. ಅಂಡರ್ ಸೆಕ್ಷನ್ ಆಫ್ ದಿಸ್ ಆ್ಯಕ್ಟ್, ಆ್ಯನ್ ಆಬ್ಲಿಗೇಷನ್ ಟು ದ ಓನರ್ಶಿಪ್ of property. It's an obligation to the ownership of the property and arising out of confidence reposed in. ಈ ಓನರ್ ಏನಿರ್ತಾರೆ ಅವರು ಒಂದು ಕಾನ್ಫಿಡೆನ್ಸ್ ತೋರಿಸ್ತಾರೆ ಒಬ್ಬರ ಮೇಲೆ, ಆ್ಯಂಡ್ ದಟ್ ಕಾನ್ಫಿಡೆನ್ಸ್ ಹಿ ವಿಲ್ ಅಕ್ಸೆಪ್ಟ್. ಆ್ಯಂಡ್ ಯಾರು ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅವರು ಟ್ರಸ್ಟೀಸ್ ಆಗ್ತಾರೆ, ಕಾನ್ಫಿಡೆನ್ಸ್ನ ಅಕ್ಸೆಪ್ಟ್ ಮಾಡ್ತಾರೆ. ಆ್ಯಂಡ್ ದ ಬೆನಿಫಿಟ್ ಫಾರ್ ಅದರ್ಸ್ ಆ ಟ್ರಸ್ಟಿಂದ ಆ ಪ್ರಾಪರ್ಟಿಯಿಂದ ಬಂದಿದ್ದ ಅಮೌಂಟು ಆರ್ ಬೆನಿಫಿಟ್ ಈಸ್ ಫಾರ್ ಅದರ್ಸ್. that amount will or benefit will go to the others. Say I'll tell one more time. An obligation to the ownership of property and arising out of confidence reposed in and accepted by him for the benefit of another or of another and the owner. ಸಿ ಏನು ಹೇಳುತ್ತೆ ಅಂದರೆ ಟ್ರಸ್ಟ್ ಅನ್ನೋದು ಏನು, ಇಟ್ಸ್ ಆಬ್ಲಿಗೇಷನ್. ಯಾರು ಓನರ್ ಇರ್ತಾರೆ, ಓನರ್ ಪ್ರಾಪರ್ಟಿ ಏನಿರುತ್ತೆ, ದ ಓನರ್ ಪ್ರಾಪರ್ಟಿ ಈಸ್ ಡಿಫ್ರೆಂಟ್ ಆ್ಯಂಡ್ ದ ಟ್ರಸ್ಟ್ ಈಸ್ ಡಿಫ್ರೆಂಟ್. ಸೇ ಫಾರ್ ಎಕ್ಸಾಂಪಲ್ ಅ ಪರ್ಸನ್ ಹ್ಯಾಸ್ ಗಾಟ್ ಅ ಹ್ಯೂಜ್ ನಂಬರ್ ಆಫ್ ಪ್ರಾಪರ್ಟಿ, ಅದನ್ನು ಅವನು ನೋಡ್ಕೊಳಕ್ಕಾಗ್ತಾಯಿಲ್ಲ ಅಥವಾ ಅವ್ರ ಲೀಗಲ್ ಹ್ಯಾಸ್ ಅದನ್ನು ತಗೊಂಡ್ರೆ ಅದು ಪಾಲಾಗೋ ಚಾನ್ಸಸ್ ಇರುತ್ತೆ ಅಥವಾ ಸೇಲ್ ಆಗೋ ಚಾನ್ಸಸ್ ಇರುತ್ತೆ, ಪೋಲ್ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಒಂದು ಇಂಟೆನ್ಷನ್ ಇದ್ದಾಗ ಲೀಗಲ್ ಹೇರ್ಸಲ್ಲಿ ಈ ಓನರ್ ಏನು ಮಾಡ್ತಾನೆ, ಹಿ ಡಸಂಟ್ ವಾಂಟ್ ದಟ್ ಹ್ಯೂಜ್ ಪ್ರಾಪರ್ಟಿ ಟು ಬಿ ಲೈಕ್ ದ್ಯಾಟ್. ಅವಾಗ ಏನು ಮಾಡ್ತಾನೆ, ಹಿ ಕ್ರಿಯೇಟ್ಸ್ ಎ ಟ್ರಸ್ಟ್. ಸೊ ಟ್ರಸ್ಟ್ ಏನು, ಇಟ್ಸ್ ಓನರ್ಗೆ ಆಬ್ಲಿಗೇಷನ್ ಆಗಿ ಇರ್ತಾನೆ ಇವನು. ಸೊ ಓನರ್ಗೆ ಇವನು ಹಿ ಹ್ಯಾಸ್ ಟು ಗಿವ್ ಅಕೌಂಟಬಲ್ ಅಬೌಟ್ ದ ಪ್ರಾಪರ್ಟಿ ಏನು ಮಾಡ್ತಿದ್ದೀವಿ ಅಂತ ಓನರ್ಗೆ ಹೇಳ್ತಾ ಇರಬೇಕು. ಆ್ಯಂಡ್ ಓನರ್ ಇಂದ ಕಾನ್ಫಿಡೆನ್ಸ್ ತೊಗೊಂಡಿರಬೇಕು ಟು ಟೇಕ್ ಕೇರ್ ಆಫ್ ದ ಪ್ರಾಪರ್ಟಿ. ಆ್ಯಂಡ್ ಹಿ ಕಾಂಟ್ ಟೇಕ್ ದ ಬೆನಿಫಿಟ್ ಔಟ್ ಆಫ್ ಇಟ್. ದ ಪ್ರಾಪರ್ಟಿ ಬೆನಿಫಿಟ್ ವಿಲ್ ಬಿ ಫಾರ್ ಅದರ್ಸ್ ಆಸ್ ವೆಲ್ ಆಸ್ ಓನರ್. ಓಕೆ, ವಾಟ್ ಈಸ್ ದ ಟ್ರಸ್ಟ್? ಟ್ರಸ್ಟ್ ವಿಲ್ ಬಿ ಕ್ರಿಯೇಟೆಡ್ ಟು ಲುಕ್ ಆಫ್ಟರ್ ದ ಪ್ರಾಪರ್ಟಿ ಆಫ್ ದ ಓನರ್. ಓನರ್ ಈಸ್ ಸಂಬಡಿ ಎಲ್ಸ್, ಆಯಿತಾ, ಬೇರೆ ಯಾರೋ ಥರ್ಡ್ ಪರ್ಸನ್. But the trust is created for taking care of the property of the other third party, and while taking care the income or the profit ಏನು ಬರುತ್ತೆ ಅದು ಓನರ್ಗೆ ಆಸ್ ವೆಲ್ ಆಸ್ ದ ಬೆನಿಫಿಷಿಯರ್ಸ್ಗೆ ಹೋಗುತ್ತೆ. ಸೊ ಹೀ ಈಸ್ ಟೇಕಿಂಗ್ ಕೇರ್, ಹೀ ಈಸ್ ಜಸ್ಟ್ ಹೀ ಹ್ಯಾಸ್ ಅ ಟ್ರಸ್ಟ್ ಆನ್ ಯಾರು ಓನರ್ಶಿಪ್. ಓನರ್ಗೇನು ಇವನ ಮೇಲೆ ಫುಲ್ ಟ್ರಸ್ಟ್ ಇದೆ, ಇವನ ಮೇಲೆ ಫುಲ್ ಅದನ್ನು ಪ್ರಾಪರ್ಟಿನ ಬಿಟ್ಟು ಅವನು ರಿಲ್ಯಾಕ್ಸ್ ಆಗಿರ್ತಾನೆ. ರಿಪೋಸಿಂಗ್ ಅಂತಂದರೆ ಹಿ ಕ್ಯಾನ್ ಸೆಟಲ್ ದ ಪ್ರಾಪರ್ಟಿ ಆ್ಯಂಡ್ ಹಿ ಕ್ಯಾನ್ ಟೇಕ್ ರೆಸ್ಟ್. ಅದ್ರ ತಲೆ ಕೆಡಿಸ್ಕೊಳ್ಳಲ್ಲ ಯಾರು ಓನರ್. ಒನ್ಸ್ ಹಿ ಕ್ರಿಯೇಟ್ಸ್ ದ ಟ್ರಸ್ಟ್, ದ ಟ್ರಸ್ಟೀಸ್ ವಿಲ್ ಟೇಕ್ ಕೇರ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ ದ ಬೆನಿಫಿಟ್ ವಿಲ್ ಬಿ ಗಿವನ್ ಟು ದ ಬೆನಿಫಿಷಿಯರಿ. ಆ ಬೆನಿಫಿಷಿಯರಿ ಯಾರು ಅಂತ ಮೊದಲೇ ಟ್ರಸ್ಟ್ ಡೀಡಲ್ಲಿ ಮೊದಲೇ ಇನ್ಫಾರ್ಮ್ ಆಗಿಬಿಟ್ಟಿರುತ್ತೆ. ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ, ಯಾರ್ಯಾರು ಟ್ರಸ್ಟೀಸು, ಎಷ್ಟು ಜನ ಟ್ರಸ್ಟೀಸು, ಆ್ಯಂಡ್ ಎನಿ ಇನ್ಕಮ್ ಆರ್ ಪ್ರಾಫಿಟ್ earned from that property will be given to the beneficiaries who has to get the profit, who has to be given the profit. ಅವ್ರಿಗೆ ಬೆನಿಫಿಟ್ ಮಾತ್ರ ಹೋಗ್ತಿರುತ್ತೆ, ಪ್ರಾಪರ್ಟಿ ಡೀಲಿಂಗ್ ಎಲ್ಲ ಬರಲ್ಲ, ಆಯಿತಾ. ಸೊ ಆ್ಯಸ್ ಪರ್ ದಿಸ್ ಡೆಫಿನೇಷನ್, ಅ ಟ್ರಸ್ಟಿ ಈಸ್ ಅ ಪರ್ಸನ್ ಇನ್ ಹೂಮ್ ಆಥರ್ ಅಂದರೆ ಓನರ್, ಆಥರ್ ಆರ್ ಸೆಟ್ಲರ್ ರಿಪೋಸಸ್ ಕಾನ್ಫಿಡೆನ್ಸ್. ಅವನ ಮೇಲೆ ಫುಲ್ ಕಾನ್ಫಿಡೆನ್ಸ್ನ ಇಟ್ಟಿರ್ತಾರೆ, ಟ್ರಸ್ಟ್ನ ಇಟ್ಟಿರ್ತಾರೆ. Interest the management of his property. So all the management of the property will be given on the trustees for the benefit of other person. Okay, other person or organization who is called a beneficiary. ಬೇರೆ ಯಾರೋ ಥರ್ಡ್ ಪರ್ಸನ್ನು ಓನರು, ಇನ್ಯಾರೋ ಯಾರೋ ಥರ್ಡ್ ಪರ್ಸನ್ನು ಯಾರೋ ಬೆನಿಫಿಷಿಯರಿ. ಬಟ್ ಟ್ರಸ್ಟಿ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ ಗಿವಿಂಗ್ ಇಟ್ ಟು ದ ಬೆನಿಫಿಷಿಯರಿ. ಓಕೆ, ಓನರಿಂದ ಪ್ರಾಪರ್ಟಿ ತೊಗೊಂಡು ಮ್ಯಾನೇಜ್ ಮಾಡೋದು, ಮ್ಯಾನೇಜ್ ಮಾಡಿದ್ದ ಬಂದಿದ್ದ ಪ್ರಾಫಿಟ್ನ ಬೆನಿಫಿಷಿಯರಿ ಕೊಡಬೇಕು. ದಿಸ್ ಇಸ್ ಕಾಲ್ಡ್ ಅ ಟ್ರಸ್ಟ್. ಸೊ ದ ಪ್ರಾಪರ್ಟಿ ವಿಲ್ ರಿಮೈನ್ ಸೇಮ್. ಪ್ರಾಪರ್ಟಿ ಏನು ಮಾಡೋಕ್ಕಾಗಲ್ಲ, ಟ್ರಸ್ಟ್ ಪ್ರಾಪರ್ಟಿನ ಯಾವುದೇ ಕಾರಣಕ್ಕೂ ಸೇಲ್ ಮಾಡೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಅದ್ರ ಮೇಲೆ ಇಫ್ ದೇ ಟೇಕ್ ಲೋನ್ ಆಲ್ಸೋ ಇಟ್ ಹ್ಯಾಸ್ ಟು ಬಿ ಇನ್ ದ ಟ್ರಸ್ಟ್ ಡೀಡ್. ಅವನನ್ನು ಕೇಳಿ ಎಲ್ಲ ಮಾಡಿ ಆಮೇಲೆ ತೊಗೋಬೇಕಾಗುತ್ತೆ. ಸೊ ದೇರ್ ಆರ್ ಸೋ ಮೆನಿ ರಿಸ್ಟ್ರಿಕ್ಷನ್ ಇನ್ ಟ್ರಸ್ಟ್.
Next, the trust will come into existence as per the stipulation in the document called trust deed. Na ಹೇಳ್ದೆ trust deed, it's a agreement, it's a contract between trustees. ಟ್ರಸ್ಟ್ ಡೀಡ್ ಅಂತ ಮಾಡ್ತಾರೆ. ಯಾರ್ಯಾರು ಟ್ರಸ್ಟೀಸು, ಏನೇನು ಅವ್ರ ಕೆಲಸ, ಏನೇ ಹೆಂಗೆ ಮ್ಯಾನೇಜ್ ಮಾಡಬೇಕು, ಯಾರು ಬೆನಿಫಿಷಿಯರೀಸು, ಪ್ರಾಫಿಟ್ ಬಂದರೆ ಯಾರ್ಯಾರಿಗೆ ಹೋಗಬೇಕು, ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ಹೋಗಬೇಕು, ಆ್ಯಂಡ್ ಹೂ ಆರ್ ದ ಓನರ್ಸ್, ಆ್ಯಂಡ್ ವಾಟ್ ದ ಪ್ರಾಪರ್ಟಿ ಹ್ಯಾಸ್ ಟು ಬಿ, ಹೌ ದ ಪ್ರಾಪರ್ಟಿ ಹ್ಯಾಸ್ ಟು ಬಿ ಟೇಕನ್ ಕೇರ್, ಆಲ್ ದೀಸ್ ಥಿಂಗ್ಸ್. ಟ್ರಸ್ಟಿಗೆ ಯಾವ ಥರ ಸ್ಯಾಲರಿ ಆರ್ ರೆಮ್ಯುನರೇಷನ್ ಸಿಗಬೇಕು, ಎವ್ರಿಥಿಂಗ್ ವಿಲ್ ಬಿ ದೇರ್ ಇನ್ ದ ಟ್ರಸ್ಟ್ ಡೀಡ್. ಸೊ ನಾವೇನು ಹೇಳ್ತೀವಿ, ಟ್ರಸ್ಟ್ ಡೀಡ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬ್ಯಾಂಕ್ ಆರ್ ಎನಿಬಡಿ ಫಾರ್ ದಟ್ ಮ್ಯಾಟರ್. ಹೆನ್ಸ್ ದ ಆಥರ್ ಅಂದರೆ ಯಾರು, ಓನರ್ ಆಫ್ ದ ಟ್ರಸ್ಟ್ ಈಸ್ ದ ಓನರ್ ಆಫ್ ದ ಪ್ರಾಪರ್ಟಿ who wishes to part with that for the benefit of other person or organization. ಇಂಡಿವಿಜುವಲ್ಗೆ ಬೆನಿಫಿಟ್ ಆಗ್ಬೋದು ಅಥವಾ ಆರ್ಗನೈಸೇಷನ್ಗೆ ಆಗ್ಬೋದು ಅಲ್ಲ. ವಿ ಹ್ಯಾವ್ ಸೀನ್ ಸೋ ಮೆನಿ ಟ್ರಸ್ಟ್ ಇನ್ ದ ನೇಮ್ ಆಫ್ ಸ್ಕೂಲ್ಸ್ ಇರುತ್ತೆ, ಆಮೇಲೆ ಬೆನಿಫಿಷರೀಸ್ ಯಾರು, ಸ್ಕೂಲ್ ಟ್ರಸ್ಟ್ ಅದೇ, ಬೆನಿಫಿಷರೀಸ್ ವಿಲ್ ಬಿ ದ ಸ್ಟೂಡೆಂಟ್ಸ್. ಯಾರು ಸ್ಟೂಡೆಂಟ್ ಆಗಿರ್ತಾರೆ ಅವ್ರಿಗೆ ಬೆನಿಫಿಟ್ ಆಗ್ತಾ ಇರುತ್ತೆ. ಸೊ ದಟ್ಸ್ ವೈ ಟ್ರಸ್ಟ್ ಸ್ಕೂಲ್ಸ್ ಯಾವುದಿರುತ್ತೆ ಅದರಲ್ಲಿ ಕಡಿಮೆ ದೆರ್ ವಿಲ್ ಬಿ ನಾಟ್ ಮಚ್ ಏನು ಹೇಳ್ತೀವಿ, ಡೊನೇಷನ್ಸ್ ಕಡಿಮೆ ಇರುತ್ತೆ, ಸ್ಕೂಲ್ ಫೀಸ್ ಕಡಿಮೆ ಇರುತ್ತೆ ಈ ಥರ ಟ್ರಸ್ಟ್ ಸ್ಕೂಲ್ಸಲ್ಲೆಲ್ಲ. ಸೊ ದೇ ಕ್ಯಾನ್ ಓಪನ್ ಟ್ರಸ್ಟಲ್ಲಿ ಕಾಲೇಜಸ್ಸು, ಎಜುಕೇಷನ್ನು, ಹಾಸ್ಪಿಟಲ್ಸು, ಅಕಾರ್ಡಿಂಗ್ ಟು ದ ಟ್ರಸ್ಟ್ ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್, they can open the trust for anything. While opening and operating the account, the bank should observe legal aspects. ಏನೇನು ನೋಡೋಣ. ನಾ ಹೇಳಿದೆ ಟ್ರಸ್ಟ್ ಡೀಡ್ is very important. The bank should ask for a trust deed and ascertain from the names and addresses of the trustees. ಅವ್ರು ಯಾರು, ಎಲ್ಲಿದ್ದಾರೆ, ಆ್ಯಂಡ್ ಹೂ ಆಪರೇಟ್ ದ ಟ್ರಸ್ಟ್ ಅಕೌಂಟ್, ಯಾರು ಆಪರೇಟ್ ಮಾಡ್ತಾರೆ ಟ್ರಸ್ಟ್ ಅಕೌಂಟ್ನ, ಏನೇನು ಪವರು, ಯಾವ್ಯಾವ ಟ್ರಸ್ಟಿಗೆ ಏನು ಪವರು, ಏನು ಕೆಲಸ ಮಾಡಬೇಕು, ದಟ್ ಈಸ್ ಅ ಫಂಕ್ಷನ್ trustees. In general, the banker is quite safe in opening an account for person possessing to be trustee of an estate, and he is under no obligation to see the trust deed or other evidence of their appointment. A copy of trust deed has to be filled for future references. ಯಾವುದೇ ಟ್ರಸ್ಟ್ ಅಥವಾ ಟ್ರಸ್ಟೀಸ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಟ್ರಸ್ಟ್ ಡೀಡ್ ಈಸ್ ವೆರಿ ಇಂಪಾರ್ಟೆಂಟ್, and details of trustees and the functions. Okay, then second one is banker should ascertain whether the trust is registered with the appropriate authority. Banker should get a copy of registration certificate and the specimen signature of the trustees who operates the account. ಫಸ್ಟು ರಿಜಿಸ್ಟರ್ ಆಗಿದೆಯಾ ಆ್ಯಕ್ಟ್ ಪ್ರಕಾರ ಅದು ನೋಡಬೇಕು. ಆಗಿದ್ದರೆ ಅದರದ್ದು ಕಾಪಿ, ಆಗಿಲ್ಲ ಅಂತಂದರೆ ಟ್ರಸ್ಟ್ ಡೀಡ್ ವಿಲ್ ಡು. ಮತ್ತು ಯಾರ್ಯಾರು ಎಲ್ಲ ಸಿಗ್ನೇಚರ್ಸ್ ಟ್ರಸ್ಟೀಸ್ದು, ಮತ್ತು ಯಾರು ಅಕೌಂಟ್ ಆಪ್ರೇಟ್ ಮಾಡ್ತಾರೆ. ದೆರ್ ಆರ್ ಎನ್ ನಂಬರ್ ಆಫ್ ಟ್ರಸ್ಟೀಸ್, 15-20 ಜನ ಟ್ರಸ್ಟೀಸ್ ಇರ್ಬೋದು. ಇದರಲ್ಲೂ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಟ್ರಸ್ಟೀಸ್ ಇರ್ತಾರೆ. ಆ್ಯಕ್ಟಿವ್ ಟ್ರಸ್ಟೀಸಲ್ಲಿ ಯಾರು ಆಪ್ರೇಟ್ ಮಾಡ್ತಾರೆ ಅವ್ರದ್ದು ಸ್ಪೆಸಿಮನ್ ಸಿಗ್ನೇಚರ್ಸು, ಮತ್ತು ಬೇರೆ ಟ್ರಸ್ಟೀಸ್ ಇಂದ ಆಥರೈಸೇಷನ್ ಲೆಟರ್ಸು ಎಲ್ಲನೂ ತೊಗೋಬೇಕಾಗುತ್ತೆ. ಸೊ ದಟ್ ದ ಬ್ಯಾಂಕರ್ ವಿಲ್ ಹ್ಯಾವ್ ಒಂದು ಸೇಫ್, ದೇ ವಿಲ್ ಬಿ ಇನ್ ಅ ಸೇಫರ್ ಸೈಡ್. ನೆಕ್ಸ್ಟ್, ಅ ಕಾಪಿ ಆಫ್ ದ ರೆಸೊಲ್ಯೂಷನ್ ಪಾಸ್ಡ್ ಇನ್ ದ ಮೀಟಿಂಗ್ ಆಫ್ ದ ಟ್ರಸ್ಟೀಸ್ ಟು ಓಪನ್ ದ ಅಕೌಂಟ್ ಶುಡ್ ಬಿ ಒಬ್ಟೈನ್ಡ್. ಎಲ್ಲರೂ ಸೇರಿ ಅಕೌಂಟ್ ಓಪನ್ ಮಾಡಬೇಕು ಟ್ರಸ್ಟ್ ಹೆಸರಲ್ಲಿ ಅಂದರೆ ದಟ್ ರೆಸೊಲ್ಯೂಷನ್ ವಿಲ್ ಬಿ ಪಾಸ್ಡ್, ದಟ್ ಕಾಪಿ ತೊಗೋಬೇಕು. ಬ್ಯಾಂಕರ್ ಶುಡ್ ಆಲ್ಸೋ ನೋ ಆ್ಯಸ್ ಟು ಹೂ ವಿಲ್ ಆಪರೇಟಿಂಗ್ ದ ಅಕೌಂಟ್. ನಾ ಹೇಳಿದೆ ಯಾರು ಆಪರೇಟ್ ಮಾಡ್ತಾರೆ, ನಾವು ಪಾರ್ಟ್ನರ್ಶಿಪ್ಪಲ್ಲಿ ನೋಡಿದ್ವಿ ಯಾರು ಆಪರೇಟ್ ಮಾಡ್ತಾರೆ, ಯಾರು ಮ್ಯಾನೇಜಿಂಗ್ ಪಾರ್ಟ್ನರು, ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಈವನ್ ದ ಟ್ರಸ್ಟೀಸ್ ಹೂಸ್ ದ ಮೇನ್ ಟ್ರಸ್ಟೀಸ್, ಮ್ಯಾನೇಜಿಂಗ್ ಟ್ರಸ್ಟಿ, ಆಲ್ ದೀಸ್ ಡೀಟೇಲ್ಸ್ ವಿಲ್ ಬಿ ಟೇಕನ್ ಕೇರ್. ಬ್ಯಾಂಕ್ ಅಕೌಂಟ್ ಯಾರು ಹ್ಯಾಂಡಲ್ ಮಾಡ್ತಾರೆ, ಲೋನ್ ತೊಗೋಬೇಕಾದ್ರೆ ಯಾರು ಸಿಗ್ನೇಚರ್ ಬೇಕು, ವಾಟ್ ಈಸ್ ದ ಟ್ರಸ್ಟ್ ಡೀಡ್ ಸೇಸ್, ಲೋನ್ ತೊಗೋಬೋದಾ ಇಲ್ವಾ, that's why they will take the trust deed. So everything will be looked after by the bank, and unless it is expressly provided in the trust deed, no trustee has the implied authority to pledge. Na helda a property na ಮಾರಕ್ಕಾಗಲ್ಲ. ಸೊ ಅನ್ಲೆಸ್ ಇಟ್ ಈಸ್ ಮೆನ್ಷನ್ಡ್ ಇನ್ ದ ಟ್ರಸ್ಟಲ್ಲಿ ಡೀಡಲ್ಲಿ ಮೆನ್ಷನ್ ಆಗಿದ್ರೆ ಪ್ಲೆಜ್ ಮಾಡ್ಬೋದು, ಮಾರ್ಟ್ಗೇಜ್ ಮಾಡ್ಬೋದು ಪ್ರಾಪರ್ಟಿನ ಫಾರ್ ದ ಸೇಕ್ ಆಫ್ ಇಂಪ್ರೂವ್ಮೆಂಟ್ ಆಫ್ ಟ್ರಸ್ಟ್ ಪ್ರಾಪರ್ಟಿ.
ಸೊ ಇಟ್ ಈಸ್ ನಾಟ್ ಲೈಕ್ ಸುಮ್ಮನೆ ಒಂದು ಯಾವುದಕ್ಕೂ ಲೋನ್ ತೊಗೊಳ್ಳೋದಲ್ಲ, ಇಟ್ಸ್ ಫಾರ್ ದ ಬೆಟರ್ಮೆಂಟ್ ಆಫ್ ಪ್ರಾಪರ್ಟಿ ಆರ್ ಬೆಟರ್ಮೆಂಟ್ ಆಫ್ ದ ವರ್ಕ್. Then the pledge or mortgage will be given to the trust. ಇಲ್ಲ ಅಂದರೆ ಅದು ಮಾಡೋಕ್ಕಾಗಲ್ಲ. Then bankers should not allow the trustee to operate the account in such a way that it affects the interest of the beneficiary. ಟ್ರಸ್ಟೀಸು ಯಾರಾದರೂ ಫ್ರಾಡ್ ಇದ್ದರೆ, ಬೆನಿಫಿಷರಿಗೆ ಹೋಗಬೇಕಾಗಿರೋ ಅಮೌಂಟ್ ಏನಾದರೂ ಅವರು ಅವ್ರ ಅಕೌಂಟ್ಗೆ ಹಾಕೊಂಡ್ರೆ ಲೈಕ್ ಫ್ರಾಡ್ಯುಲೆಂಟ್ ಆ್ಯಕ್ಟ್ಸ್, ಬೆನಿಫಿಷರಿಗೆ ಸಿಗಬೇಕಾಗಿರೋದು ಬೆನಿಫಿಟ್ನ ಕೊಡದೇ ಇರೋದು, ದುಡ್ಡನ್ನ ಪೋಲ್ ಮಾಡೋದು, ಬೇರೆ ಅಕೌಂಟ್ ಹಾಕೋದು, ಲೋನ್ ಇದೆ ಅಂತ ತೋರಿಸೋದು, ಎಕ್ಸ್ಪೆನ್ಸಸ್ ಜಾಸ್ತಿ ತೋರಿಸೋದು, ಆಲ್ ದೀಸ್ ಥಿಂಗ್ಸ್ ಶುಡ್ ನಾಟ್ ಬಿ ಡನ್ ಆ್ಯಂಡ್ ದ ಬ್ಯಾಂಕರ್ ಶುಡ್ ಕೀಪ್ ಅನ್ ಐ ಆನ್ ದ ಟ್ರಸ್ಟ್ ಅಕೌಂಟ್. ವಿಜಿಲೆಂಟ್ ಇರಬೇಕು. ಓಕೆ, ಎನಿ ಪರ್ಸ್ನಲ್ ಲೋನ್ ಆಫ್ ದ ಟ್ರಸ್ಟಿ ಕೆನ್ ನಾಟ್ ಬಿ ಸೆಟ್ ಆಫ್ ಟು ದ ಟ್ರಸ್ಟ್ ಫಂಡ್. ಯಾವುದೋ ಒಬ್ಬ ಟ್ರಸ್ಟಿ ಅವ್ನು ಸಪ್ರೇಟಾಗಿ ಒಂದು ಲೋನ್ ತೊಗೊಂಡಿದ್ದಾನೆ, ಪರ್ಸ್ನಲ್ ಆಗಿ ಲೋನ್ ತೊಗೊಂಡಿದ್ದಾನೆ, ಅದನ್ನು ಲೋನ್ ಫಂಡ್ ಯಾವುದು ಟ್ರಸ್ಟ್ ಫಂಡಿಂದ ಕಟ್ಟೋದಾಗಲಿ ಅಥವಾ ಅಲ್ಲಿಗೆ ಸ್ಟ್ಯಾಂಡಿಂಗ್ ಆರ್ಡರ್ ಕೊಡೋದಾಗಲಿ ಮಾಡೋಕ್ಕಾಗಲ್ಲ. ಇಫ್ ಎನಿ ಟ್ರಸ್ಟೀಸ್ ಡೈಸ್ ಆರ್ ರಿಟೈರ್ಸ್ ಫ್ರಮ್ ಟ್ರಸ್ಟ್ ಆರ್ ಬಿಕಮ್ಸ್ ಲುನಾಟಿಕ್ ಆರ್ ಇನ್ಸಾಲ್ವೆಂಟ್, ಯೂಶ್ವಲಾಗಿ ವಿ ನೋ ದಟ್ ಲುನಾಟಿಕ್, ಇನ್ಸಾಲ್ವೆಂಟ್, ಡೈಸ್, ರಿಟೈರ್ಸ್, ಈ ಥರ ಕೇಸಸಲ್ಲಿ ಏನಾಗುತ್ತೆ, ಬ್ಯಾಂಕರ್ ಶುಡ್ ಎಕ್ಸಾಮಿನ್ ದ ಟ್ರಸ್ಟ್ ಡೀಡ್. ಏನು ಮಾಡ್ತಾರೆ, ಟ್ರಸ್ಟ್ ಡೀಡಲ್ಲಿ ಏನು ಮೆನ್ಷನ್ ಆಗಿದೆ ಅದು ಫಸ್ಟ್ ನೋಡಬೇಕು. ಆಮೇಲೆ ಅಕಾರ್ಡಿಂಗ್ ಟು ದ್ಯಾಟ್ ಆ್ಯಕ್ಟ್, ಟ್ರಸ್ಟ್ ಆ್ಯಕ್ಟ್ ಪ್ರಕಾರ ಅದಕ್ಕೆ ಮುಂದುವರಿಸಬೇಕು. ಡೆತ್, ಇನ್ಸ್ಯಾನಿಟಿ ಆರ್ ಎನಿ ಟ್ರಸ್ಟೀಸ್, ದ ಪವರ್ ಆಫ್ ಸಚ್ ಟ್ರಸ್ಟೀಸ್ ಆರ್ ಟ್ರಸ್ಟಿ ಡಿವಾಲ್ವ್ಸ್, ಅಂದರೆ ಅಲ್ಲಿ ಮುಗ್ದೋಗುತ್ತೆ ಅವ್ರದ್ದು ಪವರ್. ಆ್ಯಂಡ್ ದಟ್ ಗೋಸ್ ಟು ದ ಸರ್ವೈವಿಂಗ್ ಟ್ರಸ್ಟೀಸ್. ಅದರಲ್ಲಿ ಇವಾಗ ಸೈನಿಂಗ್ ಅಥಾರಿಟಿ ಅವ್ರು ಯಾರಾದರೂ ಇದ್ದರೆ, ಹೂ ವಿಲ್ ಬಿಕಮ್ ನೆಕ್ಸ್ಟ್ ಸೈನಿಂಗ್ ಅಥಾರಿಟಿ, ಹೂ ವಿಲ್ ಟೇಕ್ ಕೇರ್ ಆಫ್ ದ ಅದರ್ ಪಾರ್ಟ್ ಆಫ್ ದ ಆ್ಯಕ್ಟಿವಿಟೀಸ್ ಇನ್ ದ ಸರ್ವೈವಿಂಗ್ ಟ್ರಸ್ಟಿ, ಎಲ್ಲನೂ ಹೊಸದಾಗಿ ಅವರು ಟ್ರಸ್ಟ್ ಡೀಡ್ ಮಾಡೋದು ಅಥವಾ ಟ್ರಸ್ಟ್ ಡೀಡಲ್ಲಿ ಮೊದಲೇ ಇದ್ದರೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗೋದು. ಹಳೆ ಟ್ರಸ್ಟಿ ಅಕೌಂಟ್ನ ಸ್ಟಾಪ್ ಮಾಡಿಬಿಟ್ಟು ಮುಂದೆ ಬ್ಯಾಂಕರ್ ವಿಲ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಫರ್ದರ್ ಆ್ಯಕ್ಷನ್ಸ್. ಇಷ್ಟು ನಾವು ಟ್ರಸ್ಟ್ ಬಗ್ಗೆ ತಿಳ್ಕೊಂಡ್ವಿ.